ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶಾಸಕ ಮುನಿರತ್ನ ಅವರು ಅಮಾಯಕ ಕನ್ನಡಿಗರ, ದಲಿತರ 50ಕ್ಕೂ ಹೆಚ್ಚು ಮನೆಗಳನ್ನ ಹೊಡೆದು ಹಾಕಿದ್ದಾರೆ. ಪೀಣ್ಯದಲ್ಲಿ ಹಲವು ವರ್ಷಗಳಿಂದ ಬದುಕು ಕಟ್ಟಿಕೊಂಡಿರುವ ಮುಗ್ಧ ಜನರನ್ನ ಬೀದಿಗೆ ತಂದಿದ್ದಾರೆ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದಾರೆ. ಈ ಕೃತ್ಯವನ್ನ ನಾನು ತೀವ್ರವಾಗಿ ಖಂಡಿಸುತ್ತೇನೆ. ಶಾಸಕ ಮುನಿರತ್ನ ಹಾಗೂ ಇತರ ಗೂಂಡಾಗಳನ್ನ ತಕ್ಷಣ ಬಂಧಿಸಿ ಬೀದಿಗೆ ಬಂದಿರುವ ಕುಟುಂಬಗಳಿಗೆ ಶೀಘ್ರವೇ ಸೂರಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಅಂತ ಲಗ್ಗೆರೆ ನಾರಾಯಣಸ್ವಾಮಿಯವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದಿನಗಳಲ್ಲಿ ಧೈರ್ಯ ಮಾಡಿ ಜನ ದೂರುಗಳನ್ನು ಕೊಟ್ಟು ಈಚೆಗೆ ಬಂದ ತಕ್ಷಣ ಅವನು ಹುಚ್ಚ ಆಗಿದೆ. ಒಬ್ಬ ಶಾಸಕ ಬೇಗ ಸರ್ಕಾರವನ್ನು ನಿಮ್ಹಾನ್ಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಇಲ್ಲ ಕ್ರೌರ್ಯ ತುಂಬಿಕೊಂಡಿದೆ. ರಾಕ್ಷಸರು ಅಂತ ಹೇಳ್ತಿದ್ರಲ್ಲ ನಾವು, ಆ ರಾಕ್ಷಸ ಮನಸ್ಥಿತಿಗೆ ಬಂದು ನಿಂತಿದ್ದಾನೆ. ಇಲ್ಲ ಹುಚ್ಚಿಡಿದಿರಬೇಕು, ಜನ ಕಲ್ಲೊಡೆದು ಹುಚ್ಚನಾಯಿ ಥರ ಕಲ್ಲೊಡಿಬೇಕು ಅಂತ. ಒಬ್ಬ ಅಯೋಗ್ಯ ಇವತ್ತು ಶಾಸಕರಾದರೆ ಏನೇನು ಆಗ್ತದೆ ಅನಾಹುತ ಅನ್ನೋದಕ್ಕೆ ಕಾರಣ. ಇವತ್ತು ಸುಮಾರು 50ಕ್ಕೂ ಹೆಚ್ಚಿನ ದಲಿತ ಕುಟುಂಬಗಳನ್ನು ಯಾವುದೇ ಮಾಹಿತಿ ಇಲ್ಲದೆ, ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೆ ಹೇಳದೆ, ಪೊಲೀಸ್ ಅವ್ರಿಗೆ ಗಮನಕ್ಕೆ ತರದೆ, ವಾಸ ಇರೋರಿಗೆ ನೋಟಿಸ್ ಮಾಡದೆ, ಏಕಾಏಕಿ JCPಗಳನ್ನು ತಗೊಂಡು 25ರಿಂದ 30 ಜನ ಬಾಡಿಗೆ ಗುಂಡಗಳನ್ನು ತಗೊಂಡು ಅಲ್ಲಿದ್ದಂಥ ಮಹಿಳೆಯರನ್ನ, ಮಕ್ಕಳನ್ನು ಅಮಾನುಷವಾಗಿ ಜುಟ್ಟು ಹಿಡಿದು, ಬಟ್ಟೆ ಹಿಡಿದು, ಬ್ಲೌಸ್ ಬಟ್ಟೆ ಎಲ್ಲ ಹಿಡಿದು ಹೇಳಿದ್ರು ಅಂತ ತುಂಬ ನೋವಾಗುತ್ತೆ. ಅದನ್ನು ಹೇಳೋಕ್ಕೆ ಆಸೆ ಆಗುತ್ತೆ. ಕಾಲು ಹಿಡ್ಕೊಂಡ್ರೆ ಒಂದು ಅಜ್ಜಿ ಹೇಳ್ತಿತ್ತು, ಯಪ್ಪ ಬಿಟ್ಬಿಡು ಅಂದರೆ ಕಾಂಗ್ರೆಸ್ ಕೋಟ್ ಹಾಕಿ BJP ಹತ್ರ ಕಾಲು ಹಿಡ್ಕೊಳ್ತೀನಿ ಅಂತ ಹೇಳ್ತಾರಂತೆ. 78 ವರ್ಷ ಅಜ್ಜಿ. ಇಂಥ ಒಬ್ಬ ಲೋಕರು ನಮ್ಗೆ ಶಾಸಕ ಬೇಕಾ? ಇವನ್ನ ಅಯೋಗ್ಯನ ಬಂಧಿಸಬೇಕು. ಇವತ್ತೇನು ದಲಿತರನ್ನ ಅಲ್ಲಿ ಬಾಯಿಗೆ ಬಂದಂಗೆ ಕೆಡದ ಬೈದಿದ್ದಾನೆ, ಕೊಳಕು ಮಾತುಗಳಿಂದ ಬೈದಿದ್ದಾನೆ, ಅದು ಸಹ ದೂರು ದಾಖಲಾಗಬೇಕು. ಜೊತೆಗೆ ಕೂಡಲೇ ಅವ್ರಿಗೆ 50 ಜನರಿಗೆ ಅವನ ಇವತ್ತೇನು ಅವ್ನು ಹೇಳ್ದಾಗ ಹೊಡೆದಿದ್ದ ಅವ್ನು ಕಟ್ಕೊಡ್ಬೇಕು. ಕಾನೂನು ಇದ್ರೆ ಎಲ್ರಿಗೂ ಬದುಕಾಗ್ತಿದೆ. ಸರ್ಕಾರಿ ಜಾಗ ಆದ್ರೆ ಬದುಕಬಾರ್ದಾ? ಅವ್ರನ್ನೆಲ್ಲ ಕೊಂದಾಕ್ಬಿಡ್ತೀರಾ? ಇವತ್ತು ಬಂದಿದಾರ, ನೆನೆ ಇದಾಕೊಂಡ್ರ 25 ವರ್ಷದಿಂದ ಗುಡ್ಡೆ ಆಗ್ತಿದ್ದ. ಇವನು 3ನೇ ಬಾರಿ MLA ಆಗೋನಲ್ಲ, ಏನ್ ಮಾಡ್ತಿದ್ದ? ಅವತ್ತೆಲ್ಲ ಓಟ್ಬೇಕಿತ್ತು, ಅವತ್ತು ಹೋಗಿ ಕಾಲು ಹಿಡಿತಿದ್ದ ಅವ್ರದ್ದು. ಇವತ್ತು ಕಾಲಲ್ಲಿ ಓದಿದ್ದಾನಲ್ಲ, ಇವನ್ ಮನುಷ್ಯನ? ಇಂಥ ರಾಕ್ಷಸ ನಗರ ಬೇಕಾ? ನೆನ್ನೆ ಎಲ್ಲ ಬಂದು ಹೇಳ್ಕೊಂಡು ಮಾತು ಬಂದ್ರೆ ಮೈಕ್ ಹಿಡ್ಕೊಂಡು ನಾನು ಸಾಯಿಸ್ಬಿಡ್ತಾರೆ. ಎಂಥದ ಏನಪ್ಪ ಮಾಡಿದ್ಯಾ ನೀನು ಸಾಯಿಸಕ್ಕೆ? ಯಾರು ನೀನು ಸಾಯಿಸೋರು? ಅನುಕಂಪ ಗಿಡ್ಸ್ಕೊಳಕ್ ಒಂದ್ ಕಡೆ ಮಾಡೋದು, ಇನ್ನೊಂದ್ ಕಡೆ ಬಡವ್ರ ಮೇಲೆ ಕ್ರೌರ್ಯ ಮಾಡೋದು. ಯಾರು ಚಪ್ಪಲಿ ಕೇರ ತಗೊಂಡು ಹೊಡಿಲಿಲ್ವ ಅಂತ ಕೇಳ್ತದೆ. ನಮಗೇನಾರು ಮೊದಲೇ ಗೊತ್ತಾಗಿದ್ರೆ ಬಡವ್ರ ಮೇಲೆ ದೌರ್ಜನ್ಯ ಮಾಡೋದು ಅವ್ನಿಗೇನು ಅಂತ ತೋರಿಸ್ತಿದ್ವಿ. ಇನ್ನು 2 ದಿನದಲ್ಲಿ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ಅವ್ರ ಮನೆಗೆ ಹೋಗ್ತಾರೆ ವಾಸ ಮಾಡ್ಲಿಕ್ಕೆ. ಏನ್ ತಿಳ್ಕೊಂಡಿದ್ದಾನೆ ಅವ್ನು? ಬಡವರು ಅಂದ್ಕೊಂಡ್ರೆ ದಲಿತರು ಅಂದ್ರೆ ಏನ್ ತಿಳ್ಕೊಂಡಿದ್ದಾನೆ? ಅಸಹಾಯಕರಿದ್ರೆ, ಏನು ಶಕ್ತಿ ಇಲ್ದವ್ರಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನನ್ನ ಶಾಸಕ ಅನ್ನೋದಿದ್ಯಾ? ಇನ್ನೂ ಮಾನ ಮರ್ಯಾದಿಲ್ವಾ BJP ಅವರಿಗೆ ಅವನನ್ನ ಆಚೆ ಹಾಕ್ಲಿಕ್ಕೆ? ಬಂದಂತ ಎಲ್ಲಾ ಗೂಂಡಗಳನ್ನು ಬಂಧಿಸಬೇಕು. ಮುನಿರತ್ನ ಕೂಡಲೇ ಬಂಧಿಸಬೇಕು. ಕೂಡಲೇ ಅವ್ರಿಗೆ ಪರಿಹಾರ ಕಲ್ಪಿಸ್ಕೊಡ್ಬೇಕು. ಆ ಜಾಗದಲ್ಲಿ ಆ ದಲಿತ ಕುಟುಂಬಗಳಿಗೆ ಮನೆಯನ್ನು ಮಾಡಿಕೊಡ್ಬೇಕು. ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಮುಖ್ಯಮಂತ್ರಿಗಳಲ್ಲಿ ಮತ್ತೆ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡಿಕೊಡ್ತೇನೆ. ಕೂಡಲೇ ಅಷ್ಟು ಕುಟುಂಬಕ್ಕೆ ಮನೆಗಳನ್ನು ಮಾಡಿಕೊಡ್ಬೇಕು. ಆ ಜಾಗ ಅವ್ರಿಗೆ ಬಿಟ್ಕೊಡ್ಬೇಕು. ಅವ್ರು 25 ವರ್ಷದಿಂದ ಬದುಕ್ತಾ ಇದ್ದಾರೆ. ಅವ್ರ ಹಕ್ಕು, ಅವ್ರಿಗೂ ಬದುಕಲಿಕ್ಕೆ ಇಲ್ಲಿ ಹಕ್ಕಿದೆ. ಅವ್ರೇನು ಪಾಕಿಸ್ತಾನದಿಂದ ಬಂದಿದ್ರ? ಪಾಕಿಸ್ತಾನದಿಂದ ಬಂದವ್ರು ನಮ್ಮವರು, ನಮ್ಮ ಹೆಣ್ಣು ತಮ್ಮದಿರು. ಇಲ್ಲಿ ಹುಟ್ಟು ಬೆಳೆದವ್ರೆ. ಬಡವರಾಗಿ ಹುಟ್ಟಿದ್ದಪ್ಪ, ಬಡವರಾಗಿ ಹುಟ್ಟಿದ್ದಪ್ಪ. ಅವರು ಬಡವರಾಗಿ ಹುಟ್ಟಿದ್ರೆ ಎಲ್ಲಿ ಬದುಕೋದು ಬೇಡವಾ? ಜೀವನಕ್ಕಾಗಿ ಅರ್ತಿ ಅಲ್ಲಿ ಮಳೆ ಇಲ್ಲದೆ, ಬೆಳೆ ಇಲ್ಲದೆ, ಹಳ್ಳಿಗಳಿಂದ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ದಿನಗೂಲಿ ಮಾಡಿಕೊಂಡು ಇವ್ರು ಮನೆ ಕಟ್ಟಕ್ಕೆ ಅವರೇ ಬೇಕು, ಇವ್ರ ಕೆಲಸಕ್ಕೆ ಅವರೇ ಬೇಕು. ಇವ್ರು ಕಾಂಟ್ರಾಕ್ಟ್ರು 4 ಕೋಟಿ ಕಾರ್ ಹಾಕಿ 40 ಕೋಟಿ ಬಿಲ್ ಬರ್ಸ್ಕೊಂಡ್ರೆ ಕಳ್ಪಿ ಮಾಡಕ್ಕೆ ಬಡವರೇ ಬೇಕು. ಎಲ್ಲಕ್ಕೂ ಅವರಣ. ಇವತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿರ್ತಕ್ಕಂಥ ಮುನಿರತ್ನ ವಿರುದ್ಧ ಕ್ರಮ ಆಗಬೇಕು, ದೂರು ದಾಖಲಾಗಬೇಕು. ಅವ್ನು ಬಂಧಿಸ್ಬೇಕು. ಬಂಧಿಸ್ತೀವಿ ಅಂದ್ರೆ ಇಲ್ಲೇ ಕುತ್ಕೊಳ್ತೀವಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಮಲಗ್ತೀವಿ. ಸಜ್ಜ ಮುಂದೆ
ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.